ಸ್ನೇಹಿತರೆ, ನಮ್ಮ ರಾಜಕೀಯ ಪಕ್ಷಗಳು, ರಾಜಕೀಯದ ನಾಯಕರು, ಅವರವರ ಅಂದರೆ ಉಪನಾಯಕರು ಅಂತ ಯಾರ್ಯಾರು ಬರ್ತಾರೆ ಎಲ್ಲರನ್ನೂ ಕೂಡ ನೀವು ನೋಡಿರ್ಬೋದು. ಕಾಂಗ್ರೆಸ್ಸು, BJP, ಒಂದು JDS ಅಂತಹ ನಮ್ಮ ರಾಜ್ಯ ಸ್ಟೇಟ್ ಲೆವೆಲಲ್ಲಿ ಆಗ್ಬೋದು, ಸೆಂಟ್ರಲ್ ಲೆವೆಲಲ್ಲಿ ಆಗ್ಬೋದು, ನಮ್ಮ ಪಕ್ಷಗಳು ಯಾವ ರೀತಿ ಕೆಲಸ ಮಾಡ್ತವೆ ಅಂತ ಕೂಡ ನಿಮ್ಗೆ ಗೊತ್ತಾ? ನೋಡಿ ಸ್ನೇಹಿತರೆ, ಅವರು ಎಲೆಕ್ಷನ್ ಟೈಮಲ್ಲಿ ಯಾವ ರೀತಿ ಕೆಲಸಕ್ಕೆ ಬರ್ತಾರೆ, ಎಲೆಕ್ಷನ್ ಟೈಮಲ್ಲಿ, ಪ್ರಚಾರ ಟೈಮಲ್ಲಿ ಮಾತ್ರ ಜನಗಳನ್ನ ಮನಸ್ಸನ್ನು ಯಾವ ರೀತಿ ಸೆಳ್ಕೋತಾರೆ ಬಂದು ಅಂತ ಅನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ ಇದುವರೆಗೂ ಕೂಡ. ನೋಡಿ, ಆದರೂ ಕೂಡ ಪಕ್ಷಗಳ ಪ್ರಚಾರಗಳ ಟೈಮಲ್ಲಿ ಮಾತ್ರ ಮನೆ ಮನೆಗೂ, ಹಳ್ಳಿ ಮೂಲೆ ಮೂಲೆಗೂ ಮಾತ್ರ ಬರ್ತಾರೆ. ಆದರೆ ಕೊನೆಗೆ ಎಲೆಕ್ಷನ್ ಟೈಮಲ್ಲಿ ಆದಮೇಲೆ ಮುಗಿದ್ಮೇಲೆ ಅವ್ರವ್ರ ಕೆಲಸ ಏನಿದೆ ಅಲ್ಲಿಗೆ ನಮ್ಮ ಜನಗಳೇ ಹೋಗಬೇಕು. ನೋಡಿ, ನಮ್ಮ ಜನಗಳು ಏನು ಕೆಲಸ ಮಾಡಿಸ್ಕೊಬೇಕು, ಅವರವರ ಅವ್ರ ವಿಧಾನಸಭೆಯಲ್ಲಿ ಏನು ವಿಧಾನಸೌಧದಲ್ಲಿ ಇದಿರುತ್ತಲ್ಲ, ಅವರವರ ಒಂದು ಕಚೇರಿ ಅಂತ ಇರುತ್ತೆ, ಅವರ ಕಚೇರಿಗೆ ಹೋಗಿ ಕೆಲಸವನ್ನು ಮಾಡಿಸ್ಕೊಬೇಕು. ಅವ್ರದ್ದು ಏನೇ ಆಗಲಿ, ಒಂದು ಮನೆ ಹಕ್ಕುಪತ್ರ ಆಗಲಿ, ಒಂದು ನಮ್ಮ ಹೊಲ, ನಮ್ಮ ಆಸ್ತಿ, ನಮ್ಮ ಗದ್ದೆಗಳು ನಮ್ಮ ಹೆಸರಿಗೆ ಆಗಬೇಕಾಗಲಿ, ಇನ್ನೊಂದೇ ಆಗಲಿ, ಎಲ್ಲ ಕೂಡ ಅವರೇ ಮಾಡ್ಕೊಳ್ಳಲ್ಲ. ಅವ್ರವ್ರು ಒಂದೊಂದು ಪಂಚಾಯಿತಿ ಖಾತೆ ಅಂತ ಇರ್ತವೆ, ಅಲ್ಲೂ ಕೂಡ ಹೋಗಿ ಮಾಡಿಸ್ಕೋಬೇಕಾಗತ್ತೆ. ಆದರೂ ಕೂಡ ಹೇಳಬೇಕಂತಂದರೆ ನಮ್ಮ ರಾಜಕೀಯ ಪಕ್ಷಗಳ ಬಗ್ಗೆ ಸ್ನೇಹಿತರೆ, ಈಗ ನೋಡಿ, ಪ್ರಚಾರ ಅಂತ ಬಂದಾಗ ನಾವು BJP, ನಾವು ಕಾಂಗ್ರೆಸ್ ಅಂತ ಎಲ್ಲರೂ ಕಾಂಗ್ರೆಸ್ಗೆ ಓಟ್ ಹಾಕಬೇಕು, ಎಲ್ಲರೂ BJPಗೆ ಓಟ್ ಹಾಕಬೇಕು ಅಂತ ಕೂಡ ತುಂಬ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ. ಪಕ್ಷಗಳನ್ನು ಬೆಳೆಸ್ತೀವಿ. ನೋಡಿ, ಪಕ್ಷಗಳನ್ನು ಬೆಳೆಸಾದ್ಮೇಲೆ ಪಕ್ಷಗಳನ್ನು ಬೆಳೆಸೋದಕ್ಕೂ ಕೂಡ ಅವ್ರು ಏನು ಮಾಡಿರ್ತಾರೆ ಅನ್ನೋದು ಕೂಡ ನಮ್ಮ ಜನಗಳಿಗೆ ಗೊತ್ತೇ ಇಲ್ಲ. ನೋಡಿ, ಪಕ್ಷವನ್ನು ಬೆಳೆಸೋದಕ್ಕೆ ಅವರು ಎಷ್ಟು ಕೋಟಿಗಳ ದುಡ್ಡನ್ನು ಇನ್ವೆಸ್ಟ್ ಮಾಡಿರ್ತಾರೆ ಅವ್ರು, ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ನೋಡಿ, ಈ ಥರ ಪಕ್ಷ ಕಟ್ಟೋದಕ್ಕೇ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇನ್ನು ಬೆಳೆಸೋದಕ್ಕೆ ಇನ್ನೂ ಕೂಡ ಬಂಡವಾಳವನ್ನು ಹಾಕಿರ್ತಾರೆ ಅಲ್ಲಿ, ಅಷ್ಟೇ, ಬೇರೆ ಇನ್ನೇನಿಲ್ಲ. ಆ ಬಂಡವಾಳವನ್ನು ಹಾಕಿ ಮತ್ತೆ ಇನ್ನೂ 1 to 2 ದುಡ್ಡನ್ನು ಎತ್ತೋದು ನಮ್ಮ ಜನಗಳಿಗೆ, ಎಷ್ಟೋ ಜನಗಳಿಗೆ ಈಗಲೂ ಕೂಡ ಗೊತ್ತೇ ಇಲ್ಲ. ಸ್ನೇಹಿತರೆ, ಯಾಕೆ ಬೇಕು ನಮ್ಮ ಜಗಳ? ಈ ಜಗಳ ಅಂತ ಬಂದಾಗ ನಮ್ಮ ಜನಗಳು ನೋಡಿ, ಭಾರತೀಯ ಜನತಾ ಪಾರ್ಟಿ ಈ ಥರ ಪಕ್ಷಗಳು ಅಂತ ಬಂದಾಗ ನಮ್ಮ ಜನರೆಲ್ಲ ಒಗ್ಗಟ್ಟಿಗೆ ಹೋಗ್ಬಿಡ್ಬೇಕು. ನಿಜವಾಗ್ಲೂ ಜನತಾ ಪಾರ್ಟಿ ಅಂತ ಬಂದಾಗ ನಮಗಿಷ್ಟ ಯಾವುದು ಆ ಪಕ್ಷಕ್ಕೆ ಓಟ್ ಹಾಕಬೇಕು. ಅದು ಬಿಟ್ಬಿಟ್ಟು ಓಟ್ ಹಾಕೋದಕ್ಕೂ ದುಡ್ಡು ಇಸ್ಕೊಂಡು ನಾವು ಓಟ್ ಹಾಕೋದು, ನಾವು ಮತ ಅಂತ ಹಾಕ್ತೀವಿ, ನಮ್ಗೆ ಯಾರು ಇಷ್ಟ, ನಮಗೆ ಇಂದಿನ ಕ್ಷೇತ್ರದಲ್ಲಿ ಯಾರು ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ ಅದನ್ನು ನಾವು ಗುರುತಿಸಿ ಓಟ್ ಹಾಕಬೇಕು ಹೊರತು, ನಮ್ಮ ಜನಗಳು ಓಟ್ ಹಾಕೋದು ಯಾವಕ್ಕೆ ಅಂತಂದರೆ ಎಷ್ಟು ದುಡ್ಡನ್ನು ಕೊಡ್ತಾರೆ. ಒಬ್ಬೊಬ್ಬರು ಒಂದೊಂದು ಓಟಿಗೆ 2,000 ಕೊಡ್ತಾರೆ, ಒಂದೊಂದು ಓಟಿಗೆ 5,000 ಕೊಡ್ತಾರೆ, ಒಂದೊಂದು ಓಟಿಗೆ 10,000 ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾವು ಓಟ್ ಹಾಕ್ಬಿಡ್ತೀವಿ ಅಷ್ಟೇ. ಯಾಕೆಂದರೆ ನಮಗೆ ಆ ಟೈಮಲ್ಲಿ ದುಡ್ಡಿಗೆ ಬರ ಬಂದುಬಿಟ್ಟಿರುತ್ತೆ. ದುಡ್ಡು ಬೇಕೇ ಬೇಕು. ನೋಡಿ, ಓಟಂತೂ ಯಾರು ಗೆದ್ರಿ, ಯಾರು ಬಿಡಲಿ, ಯಾರು ಸೋಲಿ, ಯಾರು ಗೆಲ್ಲಿ, ಏನು ಬೇಕಾಗಿಲ್ಲ. ಯಾಕೆಂತಂದರೆ ನಮಗೆ ಓಟು ಮುಖ್ಯ ಅಲ್ಲ, ನಮಗೆ ದುಡ್ಡು ಮುಖ್ಯ ಅಂತಾರೆ ನಮ್ಮ ಜನ, ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ, ರಾಜಕೀಯ ಅಂತ ಬಂದಾಗ ನೀವು ನೋಡಿರ್ಬೋದು, ದುಡ್ಡು ಎಲ್ಲಿ ನೋಡಿದ್ರು ದುಡ್ಡೇ ಮೇಲು. ದುಡ್ಡಿಲ್ಲ ಅಂದರೆ ರಾಜಕೀಯ ಗೆಲ್ಲೋಕೆ ಆಗಲ್ಲ. ನೋಡಿ, ಕೆಲವೊಂದು ನೀವು ಕೇಳಿರ್ಬೋದು, ಈಗ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಪ್ರಜಾಕೀಯ ಅನ್ನೋ ಪಕ್ಷದಲ್ಲಿ ನೋಡಿ, ಕೆಲವರೆಲ್ಲ ಹೇಳ್ತಾರೆ ಅಲ್ಲಿ ಪ್ರಜಾಕೀಯ ಪಕ್ಷದಲ್ಲಿ ಈ ರೀತಿಯೆಲ್ಲ, ಪ್ರಜಾಕೀಯ ಅಂತಲ್ಲ, ಬೇರೆ ಪಕ್ಷಗಳೆಲ್ಲ ಹೇಗೆ ಓಟನ್ನು ಗೆಲ್ಲುತ್ತೆ, ಓಟನ್ನು ಮತಗಳನ್ನ ಹಾಕ್ಸ್ಕೊಂಡು ಹೇಗೆ ಗೆಲ್ತಾರೆ, ಮತ್ತು ಅವ್ರಿಗೆ ಸ್ಯಾಲ್ರಿ ಎಷ್ಟಿರುತ್ತೆ, ಮಂತ್ಲಿ ಸ್ಯಾಲ್ರಿ 2-3 ಲಕ್ಷ ಇರುತ್ತೆ. ಆದರೂ ಕೂಡ ಅವ್ರು ಯಾಕೆ ಮತ್ತೆ 2-3 ಲಕ್ಷ ಸ್ಯಾಲ್ರಿ ಇದ್ದರೂ ಕೂಡ ಅವರು ಕೋಟಿ ದುಡ್ಡನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನಮ್ಮ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ. ನೋಡಿ, ಇಂಥ ಪಕ್ಷಗಳು ಕೂಡ ಮತಗಳನ್ನ ಸೆಳ್ಕೊಂಡು, ಜನಗಳನ್ನ ಮತ ಹಾಕ್ಸ್ಕೊಂಡು ಕೊನೆಗೆ ಜನಗಳಿಗೂ ಕೂಡ ಉಪಯೋಗ ಮಾಡ್ತಾರೆ. ಇದಾನಿಲ್ಲ ಅಂತ ಹೇಳ್ತಾ ಇಲ್ಲ. ನೋಡಿ, ಉಪಯೋಗ ಕೂಡ ಮಾಡ್ತಾರೆ ಮಿತ್ರರೇ. ಏನಾಗುತ್ತೆ ಅಂದರೆ ಮುಂದೆ ಉಪಯೋಗ ಮಾಡಾದ್ಮೇಲೆ ಕೊನೆಗೆ ಜನಗಳಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡ್ತಾರೆ. ಕೊನೆಗಳಿಗೆ ಜನಗಳಿಗೂ ಕೂಡ ವಿರೋಧವನ್ನು ಮಾತಾಡ್ತಾರೆ. ಜನಗಳಿಗೆ ನೋಡಿ, ಇಂತಿಂಥ ನಾನು ಗೌರ್ಮೆಂಟ್ ಕೆಲಸನೇ ಆಗಬೇಕು ಅಂತ ಕೂಡ ಇರುತ್ತೆ ಜನಗಳಿಗೆ ಕನಸು. ನೋಡಿ, ನಮ್ಮ ದೇಶದ ಕತೆ ಇಷ್ಟೇ ಅಂತ ನೀವು ಸಾಂಗ್ ಕೂಡ ಕೇಳಿರ್ತೀರ. ಆದರೆ ಅದಕ್ಕೆ ತಕ್ಕನಾಗಿ ಈ ರೀತಿ ಯಾವುದೂ ಅಲ್ಲ. ನಮ್ಮ ಜನಗಳು ಅಂದ್ಕೊಂಡಿರೋದು ತುಂಬ ದೊಡ್ಡ ತಪ್ಪು ಅಂದರೆ ದೊಡ್ಡ. ನೋಡಿ, ನಿಜಕ್ಕೂ ಕೂಡ ಸ್ಕ್ಯಾಮ್ ಅಂತಲೇ ಹೇಳ್ಬೋದು. ಈ ನಮ್ಮ ಪಕ್ಷಗಳು ಕೂಡ ದೊಡ್ಡ ಜನಗಳಿಗೆ ಮೋಸ ಮಾಡಿ ಸ್ಕ್ಯಾಮ್ ಮಾಡ್ತವೆ, ಬದುಕ್ತವೆ, ಅಂದರೆ ಮೋಸ ಮಾಡಿ ಕೂಡ ಬದುಕ್ತವೆ ಪಕ್ಷಗಳು ಅಂತ ಕೂಡ ಹೇಳ್ಬೋದು. ಆದರೂ ಕೂಡ ನಮ್ಮ ಜನಗಳು ಕೂಡ ಕೇಳ್ತಾ ಇಲ್ಲ. ಯಾಕೆಂತಂದರೆ ಅವ್ರಿಗೇನು ಎಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಡ್ತಾರೆ, ಓಟ್ ಹಾಕೋಣ. ನಮ್ಮ ಜನಗಳು ಯಾಕೆ ಬುದ್ಧಿವಂತರಾಗ್ತಾ ಇಲ್ಲ? ನಮ್ಮ ಜನಗಳು ಇದುವರೆಗೂ ಕೂಡ ಎಷ್ಟು ವರ್ಷಗಳಿಂದ ಮಾಡ್ತಾಯಿದ್ದೀವಿ. ನೋಡಿ, ನಮ್ಮ ಬ್ರಿಟಿಷರ ಕಾಲದಿಂದ ಕೂಡ ಮಾಡಿದ್ದೀವಿ. ಬ್ರಿಟಿಷರ ಕಾಲದಲ್ಲೂ ಕೂಡ ಈ ಎಲೆಕ್ಷನ್ನು ಮತಗಳು ಅವೆಲ್ಲ ಇರಲಿಲ್ಲ. ಆ ಟೈಮಲ್ಲಿ ರಾಜರ ಕಾಲದೇ ಆಡಳಿಕೆ ಆ ಟೈಮಲ್ಲಿ. ಈಗ ನೋಡಿ, ರಾಜಕೀಯ ಅಂತ ಬಂದರೆ ಈಗ ವಿಧಾನಸೌಧದಲ್ಲಿ ಇದೇ ನಮ್ದೀಗ ರಾಜಕೀಯ ಅಂತ ಬಂದರೆ ಇಲ್ಲೇ ರಾಜರು ಆಳ್ವಿಕೆ, ಅಲ್ಲಾದರೆ ಅರಮನೆ ಇರ್ತಿತ್ತು, ಅರಮನೆ ಆಳ್ವಿಕೆ ಇತ್ತು, ಇಲ್ಲಾದರೆ ರಾಜರ ಆಳ್ವಿಕೆ, ಅಲ್ಲಾದರೆ ರಾಜರ ಆಳ್ವಿಕೆ, ಇಲ್ಲಾದರೆ ನೋಡಿ ರಾಜಕೀಯದ ಆಳ್ವಿಕೆ ಅಂತ ಏನು ಬರುತ್ತೆ ಅದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ವಿಧಾನಸೌಧದಲ್ಲಿ ಒಬ್ಬ ಮುಖ್ಯಮಂತ್ರಿ ಅಂತ ಏನಿರ್ತಾರೆ ಅವರು ನಾವು ರಾಜ ಅಂತ ಅನ್ಬೋದು, ಇನ್ನೊಬ್ಬರು ಉಪಮುಖ್ಯಮಂತ್ರಿ ಅಂತ ಏನಿರ್ತಾರೆ ಅವರನ್ನು ನಾವು ಮಂತ್ರಿ ಅಂತ ಕರಿಬೋದು. ಅದು ಬಿಟ್ಟರೆ ಅವ್ರ ಕೆಳಗಡೆ ಇನ್ನು ಆಯಾ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮಂತ್ರಿಗಳಿರ್ತಾರೆ, ಅವ್ರನ್ನೆಲ್ಲ ಮಂತ್ರಿಗಳು, ಸಬ್ ಮಂತ್ರಿಗಳು, ಉಪಮುಖ್ಯಮಂತ್ರಿ ಅನ್ನೋದಕ್ಕಿಂತ
ಉಪಮಂತ್ರಿಗಳು ಮತ್ತು ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಸಚಿವ ಸ್ಥಾನ ಕೂಡ ಇದ್ದೇ ಇರುತ್ತೆ. ಒಬ್ಬೊಬ್ಬ MP ಅಂತ ಕೂಡ ಕ್ಯಾಂಡಿಡೇಟ್ ಕೂಡ ಇದ್ದೇ ಇರ್ತಾರೆ ವ್ಯಕ್ತಿಗಳು. ಅವ್ರನ್ನು ಕೂಡ ನಾವು ಈ ರೀತಿ ರಾಜಕೀಯದಲ್ಲಿ ಈ ರೀತಿ ಗುರುತಿಸ್ತೀವಿ ನೋಡಿ. ಈ ರೀತಿ ಗುರುತಿಸಿದಾಗ ರಾಜಕೀಯದಲ್ಲಿ ಮುಂದೆ ನಾವು ಏನು ಮಾಡಬೇಕು, ರಾಜಕೀಯವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಕೂಡ ಅವ್ರಿಗೂ ಕೂಡ ಗೊತ್ತಿರಲ್ಲ, ನಮ್ಮ ಜನಗಳಿಗೂ ಕೂಡ ಗೊತ್ತಿರಲ್ಲ. ಆದರೆ ಜನಗಳನ್ನು ಏನು ಎಲೆಕ್ಷನ್ ಟೈಮಲ್ಲಿ ಸೆಳ್ಕೊಳ್ಳೋದಷ್ಟೇ ಗೊತ್ತಿರೋದು ಅವ್ರಿಗೆ, ಬೇರೆ ಏನೇನಿಲ್ಲ. ಎಲೆಕ್ಷನ್ ಟೈಮಲ್ಲಿ ಗೆಲ್ಲಬೇಕು, ಗೆದ್ದು 5 ವರ್ಷ ಅಧಿಕಾರ ನಡೆಸಬೇಕು. 5 ವರ್ಷ ಅಧಿಕಾರ ನಡೆಸಾದ್ಮೇಲೆ ನಾವು ಬೇರೆ ಇನ್ನೇನು ಮಾಡ್ತೀವೋ ನಮಗೆ ಗೊತ್ತಿಲ್ಲ, ಮುಂದೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಒದ್ದಾಡ್ತಾ ಇರ್ತಾರೆ. ಅವರು ಕೂಡ ನಿಜಕ್ಕೂ ನೀವು ನೋಡಿರ್ಬೋದು, ಪಕ್ಷದಲ್ಲಿ ಕೂಡ ಅವರು ಕೂಡ ಎಷ್ಟೋ ಕೆಲಸ ಕಾರ್ಯಗಳನ್ನು ಕೂಡ ಕೈ ಬಿಟ್ಬಿಡ್ತಾರೆ. ಅಲ್ಲೇ ಮಧ್ಯದಲ್ಲಿ ಇಂಥದ್ದೊಂದು ಯೋಜನೆ ತರ್ತಾರೆ, ಅಂಥದ್ದು ಯೋಜನೆ ಬಿಟ್ಬಿಡ್ತಾರೆ. ಎಕ್ಸಾಂಪಲ್ ನೀವು ನೋಡಿರ್ಬೋದು, ತುಂಬ ಯೋಜನೆಗಳನ್ನ ತಂದಿದ್ದಾರೆ ಹಿಂದೆ ಎಲ್ಲ. ಅಂಥ ಯೋಜನೆಗಳ ತರ್ತಾರೆ, ಅರ್ಧಕ್ಕೆ ಕೈ ಬಿಟ್ಬಿಡ್ತಾರೆ. ಯಾಕೆಂದರೆ ಆ ಯೋಜನೆಗಳೆಲ್ಲ ಈ ಸರ್ಕಾರ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸರ್ಕಾರ ಬರುತ್ತೆ, BJP ಸರ್ಕಾರ ಬರ್ಬೋದು, ಬೇರೆ ಇನ್ನೊಂದು ಸರ್ಕಾರ ಬರ್ಬೋದು. ಆ ಸರ್ಕಾರಗಳು ಬಂದಾಗ ಕೈ ಬಿಟ್ಬಿಡ್ತಾರೆ ಅದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತಾರೆ. ಆ ಯೋಜನೆ ಡಿಲೀಟ್ ಮಾಡಿ ಈಗ ನೋಡಿ, ನೀವು ಎಕ್ಸಾಂಪಲ್ ಈಗ ನೋಡ್ಬೋದು, ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಹಣಗಳನ್ನು ತಿಂಗಳ ಕೊಡ್ತೀವಿ ಅಂತ ಕೂಡ ಹೇಳಿದರು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಗೆದ್ದಾಗ. ಈಗ ಕೊಡ್ತಾ ಇಲ್ಲ, ಅವರು ತಿಂಗಳ ಕೊಡ್ತಾ ಇಲ್ಲ. ಯಾಕೆ ಅಂತಂದರೆ ನೀವೇ ಅರ್ಥ ಮಾಡ್ಕೋಬೇಕಲ್ಲಿ. ಎಲೆಕ್ಷನ್ ಟೈಮಲ್ಲಿ ಏನೋ ಜನಗಳನ್ನ ಮನಸ್ಸನ್ನು ಒಲಿಸ್ಕೋತಾರೆ ಅಷ್ಟೇ, ಅವರು ಬೇರೆ ಏನೇನಿಲ್ಲ. ಜನಗಳನ್ನ ಮತಗಳಿಗೋಸ್ಕರ ಒಲಿಸ್ಕೊಳ್ಳುವಂಥ ಒಂದು ಮ್ಯಾಜಿಕ್ ಅದು ಅಷ್ಟೇ, ಬೇರೆ ಏನೇನಿಲ್ಲ. ಅದು ನಮ್ಮ ಜನಗಳು ಕೂಡ ಈಗಲೂ ಕೂಡ ಬುದ್ಧಿವಂತರಾಗಲಿಲ್ಲ ಅಂತಂದರೆ ಮುಂದೆ ಎಷ್ಟು ಕಷ್ಟ ಅನುಭವಿಸುತ್ತೆ ಅಂತ ಕೂಡ ಗೊತ್ತಾಗಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಜನರಿಗೂ ಕೂಡ ಎಷ್ಟೆಷ್ಟು ಮುಂದೆ ಬಡತನ ಬರುತ್ತೆ ಅನ್ನೋದು ಕೂಡ ಈಗಲೂ ಕೂಡ ಗೊತ್ತೇ ಇಲ್ಲ. ನಾವು ಹಣಕಾಸನ್ನು ಯಾವ ರೀತಿ ಕೂಡಿಕೊಬೇಕು, ಯಾವ ರೀತಿ ಸೇವಿಂಗ್ಸ್ ಮಾಡ್ಕೋಬೇಕು, ಮುಂದೆ ನಮಗೆ ಫ್ಯೂಚರ್ಗೆ ದುಡ್ಡು ಹೇಗೆ ಬೇಕಾಗುತ್ತೆ. ನಮಗೆ ಈಗ ನೋಡಿ, ಹೆಚ್ಚು ಕಮ್ಮಿ ನಮಗೆ ಒಂದು 20 ಇಯರ್ಸ್ ಅಂತಂದರೆ ಮುಂದೆ ನಮಗೆ ಹಣಕಾಸು ಮುಂದೆ ಎಷ್ಟು ಬೇಕಾಗುತ್ತೆ, ಹೇಗೆ ಬೇಕಾಗುತ್ತೆ. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಂದಾಗ ತುಂಬ ದೊಡ್ಡ ಬಡತನ ಬರುತ್ತೆ. ಆ ಟೈಮಲ್ಲಿ ಕೂಡ ಎಲೆಕ್ಷನ್ ಟೈಮಲ್ಲಿ ನೀವು ನೋಡಿರ್ಬೋದು, ಎಲೆಕ್ಷನ್ ಅಂತ ಬಂದಾಗ, ರಾಜಕೀಯ ಅಂತ ಬಂದಾಗ ಅವರೆಲ್ಲ ಯಾರೂ ಬರಲ್ಲ ನಿಮಗೆ. ನಿಮ್ಮ ಪಾಲಿಗೆ ನೀವೇ, ನಿಮ್ಮ ಸಂಬಂಧಿಕರೇ ಬರಲ್ಲ ಅಂದಮೇಲೆ ರಾಜಕೀಯ ಹೇಗೆ ಬರ್ತಾರೆ ಅಲ್ವಾ. ರಾಜಕೀಯ ಕೂಡ ಯಾರೂ ಬರೋದೇ ಇಲ್ಲ. ನೀವು ಕೂಡ ನೋಡ್ತಾ ಇರ್ತೀರಾ ಸ್ನೇಹಿತರೆ. ಇದನ್ನು ನಮ್ಮ ಜನಗಳು ಕೂಡ ಈಗಲೂ ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಅಂತಂದರೆ ಮುಂದೊಂದಿನ ದೊಡ್ಡ ಪರಿಣಾಮವನ್ನು ಕೂಡ ಕಾಣಬೇಕಾಗುತ್ತೆ ಅಂತ ಕೂಡ ಹೇಳ್ಬೋದು. ದೊಡ್ಡ ಎದುರಿಸಬೇಕಾಗುತ್ತೆ ಸವಾಲುಗಳನ್ನ. ಇಂಥ ಸವಾಲುಗಳನ್ನ ಕೂಡ ಎದುರಿಸ್ಬೇಕಂತಂದರೆ ನಮ್ಮ ರಾಜಕೀಯದಲ್ಲಿ ದೊಡ್ಡ ಬಿರುಕುಗಳನ್ನು ನಾವು ಮುಚ್ಚಲೇಬೇಕು. ಅಂಥ ಬಿರುಕುಗಳು ಅಂತಂದರೆ ಅದು ಮೊದಲನೇದಾಗಿ ಭ್ರಷ್ಟಾಚಾರ ಬಿಟ್ಟರೆ ಲಂಚದ ಹಗರಣ ಬಿಟ್ಟರೆ, ಇನ್ನು ಅದು ಬಿಟ್ಟರೆ ರಾಜಕೀಯ ವ್ಯಕ್ತಿಗಳು ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಅದನ್ನು ನಮ್ಮ ಜನಗಳು ಕೇಳಿ ತಿಳ್ಕೊಬೇಕು ರಾಜಕೀಯ ವ್ಯಕ್ತಿಗಳ ಹತ್ರನೇ. ಮತ್ತು ನಮ್ಮ ರಾಜಕೀಯನೇ ಬರಬೇಕು. ನಮ್ಮ ರಾಜಕೀಯದಲ್ಲಿ ರಾಜರೇ ಆಳಬೇಕು, ಅಲ್ಲಿ ಮುಖ್ಯಮಂತ್ರಿನೇ ಆಳಬೇಕು ಅಂತೇನಿಲ್ಲ. ನಮ್ಮ ಜನಗಳೇ ಹೋಗಿ ಪ್ರಶ್ನೆಯನ್ನು ಕೇಳಬೇಕು. ಆ ರೀತಿ ನಮ್ಮ ಜನಗಳು ಎದ್ದೊಳ್ಬೇಕು. ಇಲ್ಲ ಅಂತಂದರೆ ನಮ್ಮ ರಾಜಕೀಯ ಕುಲ್ಗೆಟ್ ಹೋಗುತ್ತೆ. ಮುಂದೆ ಯಾವ ರೀತಿ ಹದಗೆಡುತ್ತೆ ಅಂತಂದರೆ ಇವಾಗಲೇ ಕೂಡ ತುಂಬ ಹೋಗ್ಬಿಟ್ಟಿದೆ ನಮ್ಮ ರಾಜಕೀಯ, ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ತೀನಿ ಅಂತಂದರೆ ಅದೊಂದು ದೊಡ್ಡ ಪೆಸಿಫಿಕ್ ಮಹಾಸಾಗರದಲ್ಲಿ ಅದೇನೋ ಒಂಥರ ಏನೋ ಸಾಧನೆ ಮಾಡ್ತಾರಲ್ಲ, ಏನೋ ನಾನೊಬ್ಬ ಇದರಲ್ಲಿ ಸಾಧನೆ ಮಾಡಬೇಕು, ಇದರಲ್ಲಿ ಏನೋ ಅದು ಲಂಚ ತಗೊಳ್ಳಿ, ಭ್ರಷ್ಟಾಚಾರನ ಮಾಡಲಿ, ಏನಾದರೂ ಮಾಡಲಿ, ನಮ್ಮ ದೇಶಕ್ಕೆ ಇಷ್ಟದು ಒಳ್ಳೇದು ಮಾಡಿಬಿಟ್ಟು ಹೋಗಬೇಕು ಅಂತಲೂ ಕೂಡ ಬರ್ತಾರೆ ಅಲ್ಲಿ. ಆದರೆ ಆ ಒಳ್ಳೇದ್ರ ಜೊತೆಗೆ ಕೆಟ್ಟದ್ದನ್ನು ಕೂಡ ಹೊತ್ಕೊಂಡ್ಬರ್ತಾರೆ. ಕೆಲವರೆಲ್ಲ ನೀವು ನೋಡಿರ್ಬೋದು, ಜೈಲಿಗೆ ಹೋಗ್ಬಿಡ್ತಾರೆ ಅಷ್ಟೇ. ರಾಜಕೀಯ ವ್ಯಕ್ತಿಗಳಲ್ಲಿ ಕೆಲವೊಬ್ಬರು ಜೈಲಿಗೆ ಹೋಗಿರ್ತಾರೆ, ಕೆಲವೊಬ್ಬೊಬ್ಬರು ಲಂಚದ ಹಗರಣದಲ್ಲಿ ಏನಾದರೂ ಕೋಟಿ ಲಂಚದ ಹಗರಣ ಏನಿರುತ್ತೆ ಅದರಲ್ಲಿ ತಗಲಾಕೊಳ್ತಬಿಡ್ತಾರೆ, ಸಿಗಾಕೊಂಡ್ಬಿಡ್ತಾರೆ. ಅದೆಲ್ಲ ನೀವು ನೋಡಿರ್ತೀರ. ಆಲ್ಮೋಸ್ಟು TV ಮಾಧ್ಯಮಗಳಲ್ಲೆಲ್ಲ ನೋಡಿರ್ತೀರ ಎಷ್ಟು ಕೋಟಿ ಲಂಚದಲ್ಲಿ ಸಿಗಾಕೊಂಡಿರ್ತಾರೆ ಅವರೆಲ್ಲ. ರಾಜಕೀಯ ವ್ಯಕ್ತಿಗಳು ಮಾತ್ರ ಅಲ್ಲ, ಕೆಲವು ಪೊಲೀಸ್ಗಳು ಮಾತ್ರ ಅಲ್ಲ, ಎಲ್ಲರೂ ಕೂಡ ತಗೊಳ್ಕೊಂಡಿರ್ತಾರೆ. ಈ ರೀತಿ ಅವರೆಲ್ಲ ಒಂಥರ ಏನೋ ಅತಿ ಆಸೆಗೆ ಗತಿಗೇಡು ಅನ್ನೋ ಥರ ಆಸೆಗೆ ಬಿದ್ದಿರ್ತಾರೆ ಅಷ್ಟೇ, ಬೇರೆ ಏನೇನಿಲ್ಲ. ನೋಡಿ ನಮ್ಮ ಏನಂತಂದರೆ ರಾಜಕೀಯ ಪಕ್ಷಗಳು ಯಾವ ರೀತಿ ಜನಗಳನ್ನು ಒಲಿಸ್ಕೋತಾರೆ ಅನ್ನೋದು ಇದೊಂದು ಸ್ಮಾರ್ಟ್ ವಿಡಿಯೋ ಅಷ್ಟೇ.